ತಮಿಳ್, ಕನ್ನಡ ಒಂದು ಉದ್ಯಮದಲ್ಲಿ ಇದ್ದಂಥ ನಾಯಕರು ನೀವು. ನಿಮ್ಮನ್ನು ಮಾತ್ರ ನಾವು ಆರಿಸಿಕೊಂಡಿದ್ದೆ. ಇವತ್ತು ನಾವು ಬಾಬು ಶಿಕ್ಷಕರಾಗಿರ್ಬೋದು ಎಲ್ಲ ಪ್ಲ್ಯಾನ್ ಮಾಡಿ ಬರೇ ಲೀಡರ್ಸ್ ಬೇಕು, ನಮ್ಮ ಕ್ರೌಡ್ ಬೇಡ ಈ ಮೀಟಿಂಗ್ಗೆ. ನಿಮ್ಮನ್ನು ನಾವು ಆರಿಸಿಕೊಂಡಿದ್ದೇವೆ. ಎಲ್ಲರೂ ಬಂದಿದ್ದಾರೆ, ನಿಮ್ಮೆಲ್ಲರೂ ನಾವು ತಿಳಿಸ್ತಾ ಇದ್ದೇವೆ. ಮುಖ್ಯವಾಗಿ ಮಾರ್ಚ್ 24 ಸುಪ್ರೀಂ ಕೋರ್ಟ್ ಆದೇಶಿಸಿದಾಗ SC ಅವರು ಕ್ರಿಶ್ಚಿಯನನ್ನು ಅವರು ಕನ್ವರ್ಟ್ ಆದರೆ SC ಸ್ಟೇಟಸ್ ಹೋಗಿದೆ ಎಂಬುದಾಗಿ ಅವರು SCಗೆ ಕೋಟಕ್ಕೆ ಬರಲ್ಲ, ಅಟ್ರಾಸಿಟಿ ಬರಲ್ಲ, ಅವರು ಎಜುಕೇಷನ್ಗೆ ಯೂಸ್ ಆಗಲ್ಲ, ಸ್ಕಾಲರ್ಶಿಪ್ ಎಲ್ಲ ಹೋಯ್ತು, ಇದ್ದಂಥ ಎಲ್ಲ ಬೆನಿಫಿಟ್ಸ್ ಹೋಯ್ತು. ಅದು ಆದಮೇಲೆ ನ್ಯೂಸ್ ಪೇಪರಲ್ಲಿ ಡೈಲಿ ಬರ್ತಾರೆ ಆ ಜಡ್ಜ್ಮೆಂಟ್. ಆದರೆ ನಾನು 6 ತಿಂಗಳಿಂದ ಏಪ್ರಿಲ್, ಮಾರ್ಚ್ ಮೂರು ಬಾರಿ ನಾನು ಜೈಶ್ ಹತ್ರ ನಾನು 2 ಬಾರಿ ನಾನು ಫೋನಲ್ಲಿ ಮಾತನಾಡಿದ್ದೇನೆ. ಇದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗ್ತದೆ, ಇದು ಡೇಂಜರ್ ಹೇಳ್ತೀನಿ. ಫಸ್ಟ್ ಇದು ಈ ಜಡ್ಜ್ಮೆಂಟ್ ಡೇಂಜರ್ ಹೇಳ್ತೀನಿ ನಿಮಗೆ. ಆವಾಗ ನೀವು ಡಿಸೈಡ್ ಮಾಡಿ ನಾನು ಸಪೋರ್ಟ್ ಮಾಡ್ತಾ ಇಲ್ವೋ. ಅದು ಇವಾಗ ಅಷ್ಟು ನನಗೆ ಬಾಬು ಅವರು ಹೇಳಿದ ತಕ್ಷಣ ಫೈರ್ ಆಗಿ ಎಲ್ಲ ಬಂದಿರೋದು ನೀವೆಲ್ಲ ದೇವರ ಸ್ತೋತ್ರವಾಗಿ. ಮೊದಲನೇದಾಗಿ ಈ ಒಂದು 292A ಆಕ್ಟ್, ಅದು ತಮಿಳ್ ಪಾಸಸ್ ಗೊತ್ತಿರಲಿ ಇಲ್ವೋ, ಕನ್ನಡ ಪಾಸ್ ಗೊತ್ತಿರಲಿ ಇಲ್ವೋ, ಇದು ಆಂಟಿ ಕನ್ವರ್ಷನ್ ಬಿಲ್ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ನಮಗೆ ವಾಗ್ದಾನ ಮಾಡಿದ್ರು. ನಾನು ಬಂದ ತಕ್ಷಣ, ಕಾಂಗ್ರೆಸ್ ಬಂದ ತಕ್ಷಣ ತೆಗಿತೀವಿ ಎಂಬುದಾಗಿ ಅವರು ನನ್ನ ಮೇಲೆ ಹಾಕ್ತಾರೆ. ಈಗಿಲ್ಲ ನಮ್ದು ಅಟ್ರಾಸಿಟಿ ಕ್ರಿಶ್ಚಿಯನ್ ಆಗಿಬಿಟ್ಟಿದ್ರೆ ನಮಗಿಲ್ಲ. ಸೊ ನಮ್ಮವ್ರನ್ನೇ ಅವರು ಬೆಂಬಲ ಕೊಟ್ಟು ದುಡ್ಡು ಕೊಟ್ಟು ಅವ್ರು ನಮ್ಮ ಮೇಲೆ ಅಟ್ರಾಸಿಟಿ ಫೈಲ್ ಮಾಡಿ ಈಗೆಲ್ಲ 2-3 years ಸ್ಟಾರ್ಟ್ ಆಗ್ತದೆಲ್ಲ. ಅದರಿಂದ ನಾವೇನಾದ್ರು ಪ್ರೊಟೆಸ್ಟ್ ಮಾಡಿಲ್ಲ. ಬಾಲಕೃಷ್ಣ ಕಮಿಷನ್, ಮಿಶ್ರಾ ಕಮಿಷನ್ನ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ ಗೌರ್ಮೆಂಟ್. ಈಗ ಬಾಲಕೃಷ್ಣ ಅವರು ಆ ಒಂದು ಕಮಿಷನ್ ರಿಪೋರ್ಟ್ ಅಕ್ಟೋಬರ್ 2ಗೆ ಫೈನಲ್ ಡೇಟ್ ಇದೆ. ಅಷ್ಟು ಒಳಗಡೆ ನಾವು ತಮಿಳ್ನಾಡಲ್ಲಿ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ಸೌತ್ ಇಂಡಿಯಾ ಇಲ್ಲಿ ಕೇರಳಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲ ಕಡೆ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತೇನೆ. ಆದರೆ ನನಗೆ ಭಯ ಇಲ್ಲ, ಯಾಕಂದ್ರೆ ನನಗೆ FCR ದುಡ್ಡಿಲ್ಲ. ನಾನು ಸೆಲೆಬ್ರೇಟ್ ಪಾಸ್ಟರ್ ಅಲ್ಲ, ನನಗೆ FCR ಇಲ್ಲ. ನಾನು నాయకులు అందరూ చాలా మంది వచ్చారు. వీళ్ళ స్ఫూర్తితో ఇప్పుడు ఉన్నటువంటి యవనస్తులు, అనగా మాకు కూడా 50 ఏళ్ళు దాటి యవనస్తులు ఉన్నప్పుడు మాకు ఈ అవకాశం రాలేదు. ఇప్పుడు మాకు వయసు అవుతున్నప్పుడు కూడా మేము యవనస్తుల బాగా నిలబడి చేయాలని ఆ బాబు గారు కానీ, చిట్టి కానీ, మేమందరూ మన డొక్కు భాస్కర్ గారు మా ఏరియాలో మంచి సోషల్ వర్క్ చేసే వ్యక్తి, ఏమంటే తెలియని వ్యక్తి, బెంగళూరు సిటీలో ఎవరు లేరు, అలాంటి గొప్ప నాయకులు. కనుక ఈ స్ఫూర్తిని తీసుకొని ఎలాగైనా ఈ ఒక్కదానికి కార్యక్రమాన్ని సంస్కరించారు. ఈ అవకాశం వదులుకుంటే ఈ నాయకత్వం రమేశ్వరం గారి నాయకత్వం అవకాశంగా వదులుకుంటే ఇంక జన్మానికి ఈ అవకాశం మనం ఎప్పుడు కూడా చేసుకుంటాం. అవకాశం బాగుంది. ఇప్పటికైనా అనగా ఏంటంటే మనం ఏదో చూపించుకోవాలని కాదు, కానీ మనం జరుపుకున్నటువంటి అన్యాయం. ఢిల్లీలో కాక్రోచ్ పార్టీ ఏం జరిగింది చేసింది తెలుసు కదా మీకు అందరికీ. కాక్రోచ్ అంటేనే